Hello everyone, welcome back to day 2 video of dopamine detox. So, ಇವತ್ತಿನ ಟಾಪಿಕ್ ಬಂದು ದ ರೋಲ್ ಆಫ್ ಡೋಪಮೈನ್ ಇನ್ ಅವರ್ ಬಾಡಿ. ಅಂದ್ರೆ ನಮ್ಮ ಬಾಡಿಯಲ್ಲಿ ಡೋಪಮೈನ್ ಅನ್ನೋದು ಯಾವ ತರ ವರ್ಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಬರೋದಾದ್ರೆ ಡೋಪಮೈನ್ ಅಂದ್ರೆ ಏನು? ಡೋಪಮೈನ್ ಅಂದ್ರೆ ಒಂದು ನ್ಯೂರೋ ಟ್ರಾನ್ಸ್ಮಿಟರ್. ಇದು ಯಾವ ತರ ವರ್ಕ್ ಆಗುತ್ತೆ? ಇದು ನಮಗೆ ಒಂಥರ ಡಿಸೈರ್ ಅನ್ನೋದನ್ನ ಕ್ರಿಯೇಟ್ ಮಾಡುತ್ತೆ. ಏನಕ್ಕೆ? ಆಕ್ಷನ್ ತಗೊಳ್ಳೋದಕ್ಕೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಸ್ಮೋಕ್ ಹ್ಯಾಬಿಟ್ ಇರೋರಿಗೆ ಸ್ಮೋಕಿಂಗ್ ಮಾಡು ಅಂತ ರಿಮೈಂಡರ್ ಕೊಡುವಂತ ಒಂದು ಪ್ರೋಸೆಸ್ ಇದು ಜನರೇಟ್ ಮಾಡುತ್ತೆ. ನಾರ್ಮಲ್ ಆಗಿ ಹೇಳೋದಾದ್ರೆ, ಎ ಫೋರ್ಸ್ ದಟ್ ಮೇಕ್ಸ್ ಅಸ್ ಟು ಆಕ್ಟ್. ನಾರ್ಮಲ್ ಆಗಿ ಈಸಿಯಾಗಿ ಹೇಳೋದಾದ್ರೆ ಡೋಪಮೈನ್ಗೆ ಆ ತರ ಕೂಡ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ನಾವು ಲಿಸ್ಟ್ ಮಾಡೋ ಬಂದ್ರೆ, ವಾಟ್ ಆರ್ ಯು ಅಡಿಕ್ಟೆಡ್ ಫಾರ್? ಏನೇನು ಅಡಿಕ್ಷನ್ಸ್ ಇದೆ ನಿಮಗೆ? ಮತ್ತೆ ವಾಟ್ ಮೇಕ್ಸ್ ಯು ಓವರ್ ಸ್ಟಿಮ್ಯುಲೇಷನ್, ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡ್ಬೋದು. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ವಾಟ್ ಆರ್ ಯುವರ್ ಕ್ರೇವಿಂಗ್ಸ್. ನಂಬರ್ 1 ಬಂದು ಅಡಿಕ್ಷನ್ಸು, ನೆಕ್ಸ್ಟ್ ಬಂದು ಓವರ್ ಸ್ಟಿಮ್ಯುಲೇಷನ್ ಯಾವ್ದಕ್ಕೆ ಆಗ್ತೀರಾ ಅಂತ, ಥರ್ಡ್ ಬಂದ್ಬಿಟ್ಟು ಕ್ರೇವಿಂಗ್ಸ್. ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ವಾಚಿಂಗ್ ರೀಲ್ಸ್, ಯೂಟ್ಯೂಬ್ ವಿಡಿಯೋ ರೀಲ್ಸ್ ಓಪನ್ ಮಾಡಿದಾಗ ಒಂದಾದ್ಮೇಲೆ ಒಂದು ಅಂತ ನೋಡ್ತಾ ಹೋದ್ರೆ 1 hour 2 hour ನಮಗೆ ಗೊತ್ತಿಲ್ದಿರಾ ಅದ್ರ ಮೇಲೆ ಸ್ಪೆಂಡ್ ಮಾಡಿಬಿಟ್ಟಿರ್ತೀವಿ. ಫಾರ್ ಎಕ್ಸಾಂಪಲ್, ನೋಟಿಫಿಕೇಶನ್ ಯಾವುದೋ ಬಂತು ಅಂತ ಮೊಬೈಲ್ ನೋಟಿಫಿಕೇಶನ್ ಓಪನ್ ಮಾಡಿದಾಗ ಮತ್ತೆ ನಾವು ಬ್ಯಾಕ್ ಆಗೋದಕ್ಕೆ ಆಲ್ಮೋಸ್ಟ್ 15 to 20 minutes ತಗೊಂಡ್ಬಿಡ್ತೀವಿ ಒಂದೊಂದ್ಸಲ. ಅಂದ್ರೆ ಒಂದಾದ್ಮೇಲೆ ಇನ್ನೊಂದು ನೋಡಕ್ ಹೋಗೋದು, ಮತ್ತೆ ಮೆಸೇಜ್ ಮಾಡಿರ್ತಾರೆ ಯಾರಾದ್ರೂ, ಅವ್ರ ಹತ್ರ ಸ್ವಲ್ಪ ಚಾಟ್ ಮಾಡಿರ್ತೀರಾ, ಮತ್ತೆ ಇಮೇಲ್ ಹೋಗ್ತೀರಾ, ಇಮೇಲಲ್ಲಿ ಏನೋ ಹುಡ್ಕೋದಕ್ಕೆ ಹೋಗ್ತೀರಾ, ಅಲ್ಲೂ ಸ್ವಲ್ಪ ಟೈಮ್ ಸ್ಪೆಂಡ್ ಆಗ್ಬಿಡುತ್ತೆ. ಈ ತರ ಚೇಂಜ್ ಆಗ್ತಾ ಇರುತ್ತಲ್ಲ, ಇದೊಂದು. ಮತ್ತೆ ಕ್ರೇವಿಂಗ್ಸ್ ಅಂತ ಬಂದಾಗ ಏನು? ಫಾರ್ ಎಕ್ಸಾಂಪಲ್, ಅಡಿಕ್ಷನ್ಸ್ ಇರುತ್ತೆ, ಡ್ರಿಂಕಿಂಗ್ ಅಡಿಕ್ಷನ್ಸ್. ಅವ್ರಿಗೆ ಕರೆಕ್ಟ್ ಟೈಮ್ ಈವ್ನಿಂಗ್ ಹೋಗೋವಾಗ, ಆಫೀಸಿಂದ ಹೋಗೋವಾಗ ಒಂದು ಸ್ವಲ್ಪ ಡ್ರಿಂಕ್ ಮಾಡ್ಕೊಂಡು ಹೋಗೋಣ ಅಂತ ಅನಿಸ್ತಾ ಇರುತ್ತೆ. ಕೆಲವ್ರಿಗೆ ಲಂಚ್ ಬ್ರೇಕು, ಬ್ರೇಕ್ಫಾಸ್ಟ್ ಆದ್ಮೇಲೆ ಈ ತರ ಸ್ಮೋಕ್ ಮಾಡ್ಬೇಕು ಅಂತ ಅನಿಸ್ತಾ ಇರುತ್ತಲ್ಲ, ಇದು ಕ್ರೇವಿಂಗ್ಸ್. ಕೆಲವ್ರಿಗೆ ಏನು ಫುಡ್ ತಿಂತಾ ಇರ್ಬೇಕು ಅನ್ನೋ ತರ ಕ್ರೇವಿಂಗು ಬರುತ್ತೆ. ಕೆಲವ್ರಿಗೆ ಟೇಸ್ಟ್ ಅನ್ನೋದು ಚೆನ್ನಾಗಿದ್ರೆ ಸಾಕು, ಹೆಲ್ತ್ ಅಪ್ಸೆಟ್ ಆದ್ರೂ ಪರವಾಗಿಲ್ಲ ಅನ್ನೋ ತರ ಇರುತ್ತಲ್ಲ. ಈ ತರ ಎಲ್ಲ ಕ್ರೇವಿಂಗ್ಸ್ ನ ಉತ್ಪನ್ನ ಮಾಡೋದಕ್ಕೆ ನಾವು ಅದು ಆಕ್ಷನ್ ತಗೊಂತೀವಲ್ಲ, ನಮ್ಗೆ ಇವಾಗ ಅನ್ಸಿದಂಗೆ ಆಕ್ಷನ್ ತಗೊಳ್ತಲ್ಲ, ಈ ಪ್ರೋಸೆಸ್ ಅಲ್ಲಿ ಡೋಪಮೈನ್ ವರ್ಕ್ ಆಗುತ್ತೆ. ಸೊ ಇದಕ್ಕೆ ಓವರ್ಕಮ್ ಹೇಗ್ ಮಾಡ್ಬೋದು ಅನ್ನೋದಕ್ಕಿಂತ ಮುಂಚೆ ನಾವು ಇವತ್ತಿನ ಆಕ್ಷನ್ ಸ್ಟೆಪ್ ನ ತಗೊಳ್ಳೋಣ. ನೀವು ಯಾವ್ದಕ್ಕೆ ಅಡಿಕ್ಟ್ ಆಗಿದ್ದೀರಾ ಒಂದು, ಅಥವಾ ಯಾವ್ದು ನಿಮ್ಗೆ ಓವರ್ ಸ್ಟಿಮ್ಯುಲೇಷನ್ ಮಾಡುತ್ತೆ, ಇದನ್ನ ಮಾಡ್ಲೇಬೇಕು ಅಂತ ಫೀಲ್ ಮಾಡುತ್ತೆ ಅದು. ಮತ್ತೆ ಅದು ನಿಮ್ಗೆ ರಿಯಲ್ ಆಗಿ ಹ್ಯಾಪಿನೆಸ್ ಕೊಡ್ತಾ ಇದೆಯಾ, ಇಲ್ಲ ಟೆಂಪರರಿ ಹ್ಯಾಪಿನೆಸ್ ಕೊಡ್ತಿದ್ಯಾ? ಈ 3 ಲಿಸ್ಟ್ ನ ಇವತ್ತು ನಾವು ಲಿಸ್ಟ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇದನ್ನ ಯಾವ ತರ ಕಂಟ್ರೋಲ್ ಮಾಡ್ಬೋದು, ಮತ್ತೆ ಇದನ್ನ ಕಂಟ್ರೋಲ್ ಮಾಡೋದ್ರಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇವತ್ತಿನ ಆಕ್ಷನ್ ಸ್ಟೆಪ್ ಮಾಡ್ತೀರಾ ಅಂತ ತಿಳ್ಕೊಂತ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. We will meet in day 3 video of dopamine detox. Until then, goodbye. Thank you.